ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಮಾಜಾಳಿ ಬೀಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರ ಮನೆಯಿಂದ ಕೇವಲ 1 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ ಆಯಿತಾ. ಕಾರವಾರದಿಂದ ಮಾಜಾಳಿಗೆ 9 ಕಿಲೋಮೀಟ್ರ್ ಆಗುತ್ತೆ, ಓಕೆನಾ. ಇವಾಗ ನಾವು ಮಾಜಾಳಿ ಬೀಚ್ ಹೇಗಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ನೋಡಿದ್ದೀನಿ, ಬಟ್ ಮಾಜಾಳಿ ಬೀಚ್ನಲ್ಲಿ ನಾನು ಯಾವುದೇ ವ್ಲಾಗ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾಜಾಳಿ ಬೀಚಿಗೆ ನನ್ನ ವಿಡಿಯೋ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮಾಜಾಳಿ ಬೀಚ್ ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಪರಿಚಯ ಮಾಡಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವೀಡಿಯೋಸನ್ನು ನಮ್ಮ ಚಾನಲಿಗೆ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ನಾವು ಮಾಜಾಳಿ ಬೀಚಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ನೋಡಿ, ನಮ್ಮದು ರಥ ಸಿದ್ಧವಾಗಿದೆ. ಇವಾಗ ಕಾರನ್ನೇರಿ ಮಾಜಾಳಿ ಬೀಚು ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಓಕೆನಾ. ಸಿಗೋಣ ಸ್ನೇಹಿತರೆ. ನಾವು ನಮ್ಮ ಸ್ನೇಹಿತರೆಲ್ಲ ಹೊರಟಿದ್ದೀವಿ ಮಾಜಾಳಿ ಬೀಚಿಗೆ. ಹಿಂಗೆ ರೋಡ್ ಸೈಡಿಗೆ ಪಕ್ಕದಲ್ಲಿ ನವಿಲು ಕಾಣಿಸ್ತು, ನೋಡೋಣ ಅಂತ ನಿಂತಿದ್ದೀವಿ. ನೋಡಿ, ಕಾಣಿಸ್ತಾ ಇದೆಯಾ? ವಾವ್, ಅಲ್ಲೋಡು ಮಗ, ಅಲ್ಲಿ ವಾವ್, ಸಖತ್ತಾಗಿದ್ದು ನೋಡು, ಕಾಣಿಸ್ತಾ? ಓಕೆ, ಬನ್ನಿ ಸ್ನೇಹಿತರೆ, ಡೈರೆಕ್ಟ್ ಬೀಚಿಗೆ ಹೋದ್ಮೇಲೆ ಸಿಗೋಣ. ಲೆಟ್ಸ್ ಗೋ. ಸ್ನೇಹಿತರೆ, ನಾವು ಮಾಜಾಳಿ ಬೀಚಿಗೆ ಬಂದು ರೀಚ್ ಆಗಿದ್ದೀವಿ. ಕೇವಲ 1 ಕಿಲೋಮೀಟ್ರ್ ಆಗಲ್ಲ ನಮ್ಮ ಸ್ನೇಹಿತರ ಮನೆಯಿಂದ. ನೋಡಿ, ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ. ಮಲಗಿದ್ಲು, ಇವಾಗಷ್ಟೇ ಎದ್ದು ಕರ್ಕೊಂಡು ಹೋಗ್ತಾ ಇದ್ದೀವಿ. ತಡಿ, ಆ ಚಂಪಕ್ಕೆ ಬರಲಿ. ಲಾಕು ಚಾವಿ ನಮ್ಮ ಗಾಡಿನ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ನೋಡಿ, ಮಾಜಾಳಿ ಬೀಚ್ ಸ್ನೇಹಿತರೆ, ಮಾಜಾಳಿ ಬೀಚ್ ನೋಡಿ ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು. ವಾವ್, ಅಲೆಗಳು ನೋಡಿ ಸ್ನೇಹಿತರೆ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ, ಅಪ್ಪ, ಎಷ್ಟು ದಿನ ಆಯಿತು ಬೀಚಿಗೆ ಬರ್ದೇನೆ ಅಲ್ವಾ. ಬರೀ ಮೋಟೋ ವ್ಲಾಗು, ಲೈಫ್ ಸ್ಟೈಲ್ ವ್ಲಾಗು, ತೋಟ, ಅಡಿಕೆ ತೋಟ, ಅದು ಇದು ಅಂತ ತೋರಿಸ್ತಾ ಇದ್ದೆ. ಇವತ್ತು ಫುಲ್ ಹ್ಯಾಪಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫುಲ್ ಮಜಾ ಮಾಡಿಕೊಂಡು ಹಾಗೆ ಲೈಟಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣಂತೆ. ನಮ್ಮ ಸ್ನೇಹಿತರ ಕುಟುಂಬ, ಅವ್ರ ಮನೆಯವರು, ಅವ್ರ ಮಕ್ಕಳು. ಸೊ ಬನ್ನಿ. ನೋಡಿ ಸ್ನೇಹಿತರೆ, ಅಲೆಗಳು ಶಬ್ದ ಕಿವಿಗೆ ಅಪ್ಪಳಿಸ್ತಾ ಇದೆ. ಎಷ್ಟು ಮನಸ್ಸಲ್ಲಿ ಏನೇ ಬೇಜಾರು ಇರಲಿ ಸ್ನೇಹಿತರೆ, ಅಲೆಗಳನ್ನು ನೋಡಿದರೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ. ತುಂಬ ಗಾಳಿ ಇದೆ ಸ್ನೇಹಿತರೆ. ಗೋಪುರದಲ್ಲಿ ಲೈಟಾಗಿ ಕಾಣಿಸುತ್ತೆ, ಬಟ್ ಡೈರೆಕ್ಟ್ ನಾವು ಅಲೆಗಳನ್ನು ನೋಡಿದವಾಗ ತುಂಬ ದೊಡ್ಡ ಅಲೆ ಥರ ಕಾಣಿಸುತ್ತೆ. ಸಖತ್ ಗಾಳಿ ಇದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಲೈಟಾಗಿ ಮೋಡ ಇದೆ, ಇಲ್ಲಾಂತಂದರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ನಾವು ನಮ್ಮ ಸ್ನೇಹಿತರ ಮನೆಗೆ ಬಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಹೋಗ್ತೀವಿ. ಇವಾಗ ಸಿಕ್ಕಾಪಟ್ಟೆ ನೀರಿದೆ ನೋಡಿ. ನಮ್ಮ ಸ್ನೇಹಿತರ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದೆ ಅವಳು ಬೀಚ್ ನೋಡಿ. ಚೆನ್ನಾಗಿದ್ದ ಬೇಬಿ? ಬಾ ಬಾ. ವಾವ್, ಚಪ್ಪಲಲ್ಲಿಟ್ಯಾ ಸ್ನೇಹಿತರೆ? ಸ್ಲಿಪ್ಪರನ್ನು ತೆಗೆದ್ಬಿಟ್ಟು ಹೋಗೋಣ, ಇಲ್ಲ ಅಂತಂದರೆ ಓಡಾಡೋಕ್ಕಾಗಲ್ಲ. ಸ್ವಲ್ಪ ಮೋಡ ಇದೆ ಸ್ನೇಹಿತರೆ, ಸ್ವಲ್ಪ ಕತ್ಲೆ. ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ನಾಯಿ ಗೊತ್ತಿಲ್ಲ,
ನಾಯಿ ಬಂದರೆ ಕಚ್ಚೇ ಬಿಡ್ತು ಮತ್ತೆ. ಹೌದಾ? ಹಾಂ, ಸಮೋಸ ಇದ್ದು ಅದ್ರೊಳಗೆ ಹಂಗಾರೆ ಅಂತ ತೊಂದ್ರೆ. ಬೀಚಲ್ಲಿ ಯಾರೂ ಇಲ್ಲ ಸ್ನೇಹಿತರೆ, ಫುಲ್ ಖಾಲಿ ಖಾಲಿ ನೋಡಿ. ಒಳ್ಳೆ ಸಮಯನ ಕಳಿಬೋದು ಸ್ನೇಹಿತರೆ. ಫ್ಯಾಮಿಲಿ ಜೊತೆಗೆ ಬಂದರೆ ನೆಕ್ಸ್ಟ್ ಲೆವೆಲ್. ಆಹಾ ನೋಡಿ, ನಮ್ಮ ಬೇಬಿ, ನಮ್ಮ ಸ್ನೇಹಿತರ ಮಗಳು ಫುಲ್ಲು ಜಾಲಿ 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 ಜಾಲಿ, ಯೇ ಜಾಲಿ ಜಾಲಿ. ವಾ, ಅಲೆಗಳು ನೋಡಿ ಸ್ನೇಹಿತರೆ, ಜಾಲಿ ಜಾಲಿ. ಹುಯ್ ಹೋಗ್ತಲ್ಲ ಮರ್ಯ, ಯಪ್ಪ ಹುಯ್, ಸಖತ್ತಾಗಿದೆ ನೋಡಿ. ಫುಲ್ಲು ಬೀಚ್ ಖಾಲಿ ಇದೆ ಸ್ನೇಹಿತರೆ. ಹುಯ್, ಸಿಕ್ಕಾಪಟ್ಟೆ ದೊಡ್ಡ ಅಲೆಗಳು ಬರ್ತಾ ಇದೆ. ಫುಲ್ಲು ಪಾಪ ಮಗುಗೂ ಮನೆಯಲ್ಲೇ ಇದ್ದು ಫುಲ್ ಬೋರ್ ಆಗಿತ್ತು. ಬೆಂಗಳೂರಿನಲ್ಲಿ 3 ಗೋಡೆ ಮಧ್ಯೆ ಇರಬೇಕು ಪಾಪ. ಊರಿಗೆ ಬಂದವಾಗ ಫುಲ್ ನೋಡಿ, ಫುಲ್ ಜಾಲಿ ಜಾಲಿ ನೋಡಿ ಸ್ನೇಹಿತರೆ. ಮಾಜಾಳಿ ಬೀಚ್ ಇದೆ ನೋಡಿ. ಇಲ್ಲಿ ತುಂಬ ವಿಷಯಗಳಿದೆ ಹೇಳಕ್ಕೆ ಹೋದರೆ, ಅದು ನೋಡೋಣ. ಆದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದೇನು ಅಂತ ಇವಾಗ ಹೇಳಕ್ಕೆ ಹೋಗಲ್ಲ, ಆದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಓಕೆನಾ? ಓಯ್ ಓಯ್, ನಮ್ಮ ಸ್ನೇಹಿತರು ವಿಡಿಯೋ ಮಾಡ್ತಾ ಇದ್ದಾರೆ. ಫೋಕಸ್ ಆಗ್ತದೆ. ಅದು ಸೂರ್ಯನ ಕಿರಣ ಈ ಕಡೆ ಬರ್ತಾ ಇದ್ದಲ್ಲ, ತಲೆ ಗ್ರರ್ ಅಂತ ಇದೆ. ಸಖತ್ತಾಗಿಲ್ಲ. ನಾವು ದಡದಲ್ಲಿ ನಿಂತ್ಕೊಂಡು ಅಲೆಗಳನ್ನು ನೋಡಿದ್ರೆ ತಲೆ ಒಂಥರ ತಿರುಗ್ದಂಗೆ ಆಗುತ್ತೆ. ಕಾಲೆಲ್ಲ ಫುಲ್ ಕಚ್ಚಗುಳಿ ನೋಡಿ. ಅಲೆಗಳನ್ನು ಇನ್ನೊಮ್ಮೆ ಓಯ್ ಓಯ್ ಓಯ್. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ಕಣ್ರಿ ಮಾಜಾಳಿ ಬೀಚ್. ಇಷ್ಟು ದಿನ ಬರೀ ತೋಟ ತೋರಿಸ್ಕೊಂಡು ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ಕೊಂಡು ಫುಲ್ ಬೇಜಾರು ಮಾಡಿಸಿದ್ದೆ ಅಲ್ವಾ. ಇವಾಗ ಫುಲ್ ಖುಷಿಯಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ನಲ್ಲಿ. ಈ ವ್ಲಾಗನ್ನು ನೋಡಿ ನಿಮಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತೊಗೊತಾ ಇದ್ದೀನಿ. ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ, ದಯವಿಟ್ಟು ನಮ್ಮ ವಿಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಕೊಡಿ. ನಿಮಗೋಸ್ಕರ ಇಷ್ಟೊಂದು ದೂರ ನಾವು ನನ್ನ ವೆಹಿಕಲ್ನಲ್ಲಿ ಅಂದರೆ ಹೋಂಡಾ ಡಿಯೋದಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡಿ ನಿಮಗೋಸ್ಕರ ವಿಡಿಯೋಸ್ಗಳನ್ನೆಲ್ಲ ತುಂಬ ಶ್ರಮಪಟ್ಟು ಮಾಡ್ತಾಯಿರ್ತೀವಿ. ಸೊ ಆದಷ್ಟಿಂದ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿ, ಓಕೆನಾ? ಹಾಗೆ ನೋಟಿಫಿಕೇಷನ್ ಬೆಲ್ಲು ಕೂಡ ಆನ್ ಮಾಡಿ, ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ.
ನಾವು ಕೂಡ ಇದೇ ಥರ ಹೊಸ ಹೊಸ ವಿಡಿಯೋಸನ್ನು ನಿಮಗೋಸ್ಕರ ವಿಡಿಯೋಸನ್ನು ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳು ಮಾಡ್ತೀವಿ. ಓಕೆನಾ? ನೋಡಿ, ನಿಮಗೋಸ್ಕರನೇ ಇಷ್ಟು ದೂರ ನಾನು ಬೈಕ್ನಲ್ಲೇ ಟ್ರಾವೆಲ್ ಮಾಡಿ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇಷ್ಟೊಂದೆಲ್ಲ ಶ್ರಮಪಟ್ಟು ಮಾಡ್ತಾ ಇರೋದು ವಿಡಿಯೋಸ್. ತುಂಬ ಕಷ್ಟ ಆಗ್ತಾಯಿದೆ. ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ. ಏನಕ್ಕಂತಂದರೆ ಇಲ್ಲಿ ನೆಟ್ವರ್ಕೇ ಸರಿ ಇಲ್ಲ. ಒಂದು ತುಂಬ ಕಷ್ಟಪಟ್ಟು ಒದ್ದಾಡ್ತೀವಿ. ವಿಡಿಯೋ ಎಡಿಟಿಂಗ್ ಮಾಡಿ ಹೆಂಗಾದರೂ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಿಬಿಡೋಣ, ನಮ್ಮ ಸ್ನೇಹಿತರು ನೋಡಲಿ ಅಂಥೇಳಿ ಒದ್ದಾಡ್ತೀವಿ. ನೀವು ನಂಬ್ತೀರಾ ಬಿಡ್ತಾರೆ, 2 ದಿನದಿಂದ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ 2 ದಿನ ತೊಗೊಂಡಿದ್ದೀನಿ. ಮೊಬೈಲೇ ಮುಟ್ಟಿಲ್ಲ 2 ದಿನದಿಂದ. ಬರೀ ವಿಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಇಟ್ಬಿಟ್ಟಿದ್ದೆ, ವೈಫೈ ಹಾಟ್ಸ್ಪಾಟ್ ಆನ್ ಮಾಡಿ. ಅಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ. ಆದರೂ ಇಷ್ಟೊಂದೆಲ್ಲ ಒದ್ದಾಡ್ತೀವಿ. ಏನಕ್ಕೋಸ್ಕರ? ನಿಮಗೋಸ್ಕರ ಅಲ್ವಾ? ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಆದಷ್ಟು ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಉಳಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆನಾ? ನೋಡಿ ಹಿಂಗಿದೆ ಒಂದೊಂದು ಅಲೆಗಳು ಅಂದರೆ, ಜಸ್ಟ್ ಕ್ಯಾಮ್ರಾದ ಒಳಗಡೆ ದೊಡ್ಡ ಅಲೆ ಬಂತು, ಕ್ಯಾಮ್ರಾದ ಒಳಗಡೆ ನೀರು ಹುಕ್ಕೋಯ್ತು ಸ್ನೇಹಿತರೆ. ಇವಾಗ ನನ್ನ ಗೋಪ್ರೋ ವಾಟರ್ ಪ್ರೂಫ್ ಇಲ್ಲ. ಏನಕ್ಕೆ ಅಂತಂದರೆ ನಾನು ಮೋಟೋ ವ್ಲಾಗ್ ಸೆಟಪ್ ಮಾಡ್ಕೊಂಡಿದ್ದೀನಲ್ವಾ, ಸೊ ಅದ್ರದ್ದು ಬ್ಯಾಟ್ರಿ ಡೋರು ಬೇರೆದು ಹಾಕ್ಕೊಂಡಿದ್ದೀನಿ. ಅಂದರೆ ಮೈಕ್ ಅಡಾಪ್ಟರ್ ಹಾಕೋದಕ್ಕೆ ಡಿಫಾಲ್ಟ್ ಗೋಪ್ರೋ ಬ್ಯಾಟ್ರಿ ಡೋರ್ ಬರೋಲ್ಲ. ಸೊ ಅದಕ್ಕೆ ಬೇರೆ ಉಲಂಜಿ ಡೋರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ಚಾರ್ಜಿಂಗ್ ಸ್ಪಾಟ್, ಅದಕ್ಕೆ ಮೈಕ್ ಹಾಕೋದಕ್ಕೆ ಅಂಥೇಳಿ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ನೀರು ಹೋಗ್ಬಿಡ್ತು. ಅದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಸಿಗೋಣ. ಸ್ನೇಹಿತರೆ, ಬೀಚಲ್ಲಿ ಎಷ್ಟು ವಿಡಿಯೋ ಮಾಡಿದ್ರು ಕಡಿಮೆನೇ. ನೋಡೋದಕ್ಕಂತೂ ಸಖತ್ತಾಗಿದೆ. ಏನು ಸುಂದರವಾಗಿದೆ ಅಂತಂತೀರ. ಖಾಲಿ ಇದೆ ಬೀಚಲ್ಲಿ ಯಾರೂ ಇಲ್ಲ. ನಾವು ನಮ್ಮ ಸ್ನೇಹಿತರ ಕುಟುಂಬ ಅಷ್ಟೇ ಬಿಟ್ಟರೆ ಮತ್ತು ಯಾವುದೂ ಇಲ್ಲ. 1-2 ಬೋಟ್ಗಳು ನಿಲ್ಲಿಸಿದ್ದಾರೆ ನೋಡಿ. ಅಲೆಗಳು ಒಂದಕ್ಕಿಂತ ಒಂದು ಜೋರಾಗಿ ಬರ್ತಾಯಿದೆ. ನೀವು ನೋಡ್ತಾ ಇದ್ದೀರಾ. ಇಷ್ಟೋ ತನಕ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಿಧಾನ ಕತ್ತಲೆ ಆಗ್ತಾ ಇದೆ ನೋಡಿ. ಕೈಯೆಲ್ಲ ಫುಲ್ಲು ಅಂಟೆಂಟಾಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಮನೆಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ, ಒಂದು ನೈಟ್ ಇಲ್ಲೇ ಸ್ಟೇ ಮಾಡಿಬಿಡೋಣ ಅಂತ ಅನಿಸ್ತಾ ಇದೆ. ಅಷ್ಟು ಸಖತ್ತಾಗಿದೆ. ಸಮುದ್ರದ ಬಗ್ಗೆ ಎಷ್ಟು ವರ್ಣನೆ ಕೊಟ್ಟರು ಅಷ್ಟು ಕಡಿಮೆನೇ. ಏನು ಹೇಳ್ತೀರ ಅಲ್ವಾ? ನೋಡಿ, ಗೋಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಗೋಪುರದಲ್ಲಿ ಸ್ವಲ್ಪ ಲೈಟಾಗಿ ನೀರು ಹೋಗ್ಬಿಟ್ಟಿತ್ತು, ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನಾನು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋದೆ. ಸ್ವಲ್ಪ ಕತ್ಲೆ ಆಗ್ತಾಯಿದೆ. ಕತ್ಲೆ ಆದರೆ ಮತ್ತೆ ಏನೂ ಕಾಣಿಸಲ್ಲ. ಅಂದರೆ ಗೋಪುರದಲ್ಲಿ ಕತ್ಲೆ ಆದರೆ ಶೂಟ್ ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಅಂತಂದರೆ ಗೋಪುರದಲ್ಲಿ ಸಾಯಂಕಾಲ ಸುಮಾರು ಒಂದು 5ರಿಂದ 5:45 ತನಕ ನಾವು ಶೂಟ್ ಮಾಡ್ಬೇಕಷ್ಟೇ. ಆಮೇಲೆ ಫುಲ್ ಕತ್ಲೆ ಆಗ್ಬಿಡುತ್ತಲ್ವ, ಗೋಪುರದಲ್ಲಿ ಏನೂ ಕಾಣಿಸಲ್ಲ. ಒಂದಕ್ಕಿಂತ ಒಂದು ಅಲೆ ಜೋರಾಗಿ ಬರ್ತಾಯಿದೆ. ವಿಡಿಯೋನ ಹೆಂಗೆ ವಿಡಿಯೋ ತೆಗೆಯೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ಸುಂದರವಾಗಿದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಮೋಡ ಆಗಿಬಿಟ್ಟಿದೆ. ಇಲ್ಲಾಂತಂದ್ರೆ ಒಳ್ಳೆ ಟೈಮ್ ಲ್ಯಾಪ್ಸ್ ಮಾಡೋಣ ಅಂತಿದ್ದೆ. ಸೂರ್ಯ ಮುಳುಗೋದಂತೂ ಎಕ್ಸ್ಟ್ರಾಆರ್ಡಿನರಿ, ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೂರ್ಯ ಮುಳುಗೋದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ
ಹೇಳೋಕ್ಕಾಗಲ್ಲ. ಏನು ಮಾಡೋಣ, ಇವತ್ತು ಮೋಡ ಇರೋದ್ರಿಂದ ನಮಗೆ ನೋಡೋಕ್ಕೆ ಸಿಗಲ್ಲ. ಇವತ್ತು ಎಷ್ಟು ಎಂಜಾಯ್ ಮಾಡಬೇಕು ಮಾಡ್ಕೊಂಬಿಡೋದು. ಇನ್ನು ನಾಳೆ ಬೆಳಗ್ಗೆ ನಾನು ಕಾರವಾರದಿಂದ, ಅಂದರೆ ಕಾರವಾರ ಹತ್ತಿರ ಮಾಜಾಳಿಯಿಂದ ನಮ್ಮ ಸ್ನೇಹಿತರ ಮನೆಯಿಂದ ಹೊರಡಬೇಕು ನಾಳೆ ಬೆಳಗ್ಗೆ. ಸುಮಾರು 5-5:30 ಹೀಗೆ ಹೊರಡಬೇಕು ಅಂತಿದೆ. ನೋಡೋಣ. ಆಯ್ತು, ಇವತ್ತು ಒಂದು ದಿವಸ ಫ್ರೀ ಇದ್ವಿ, ಹಾಗಾಗಿ ಬೀಚ್ ಹತ್ರ ಬಂದ್ವಿ. ಸುಮಾರು 1 ವಾರ ಇಲ್ಲೇ ಇದ್ದೆ ನಾನು ಮಾಜಾಳಿಯಲ್ಲಿ. ಅವ್ರ ಮನೇಲೂ ಸ್ವಲ್ಪ ಫಂಕ್ಷನ್ಗಳೆಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡ್ವಿ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ. ಇಲ್ಲ ಅಂತಂದರೆ ಒಳ್ಳೆ ಪ್ಲೇಸಸನ್ನು ಕವರ್ ಮಾಡ್ಬೋದಾಗಿತ್ತು. ನಮ್ಮ ಸ್ನೇಹಿತರು ಹೇಳಿದ್ರು ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಇನ್ನೊಂದು ಸಲ ಬಂದಾಗ, ನೆಕ್ಸ್ಟ್ ಟೈಮ್ ಬಂದವಾಗ ಖಂಡಿತ ಹೋಗೋಣ ಅಂತಂದರು. ಆಯಿತು, ಏನು ಮಾಡೋಕ್ಕಾಗಲ್ಲ, ಪಾಪ ಅವ್ರಿಗೂ ಕೆಲಸ ಇರುತ್ತೆ. ನಾವು ಜಾಸ್ತಿ ಫೋರ್ಸ್ ಹಾಕೋಕ್ಕಾಗಲ್ಲ ಅಲ್ವಾ. ನಾವು ಕೆಲಸಕ್ಕೆ 1 ತಿಂಗಳೇ ರಜೆ ಹಾಕಿದ್ದೀವಿ. ನೋಡೋಣ, ಆದಷ್ಟು ಎಷ್ಟು ಕವರ್ ಆಗುತ್ತೋ ಅಷ್ಟು ಮಾಡೋಣ. ಹಾಗೆ ವ್ಲಾಗ್ಸ್ಗಳನ್ನು ಕೂಡ ಎಷ್ಟು ಟೈಮ್ ಇದ್ದಷ್ಟು ಏನೇನು ವ್ಲಾಗ್ಸ್ಗಳು ಮಾಡೋಕ್ಕಾಗುತ್ತೆ ಖಂಡಿತ ನಾನು ಮಾಡ್ತೀನಿ. ಓಕೆನಾ. ನಾವು ಮಾಡ್ತೀವಿ, ನಾವು ಮಾಡೋಕ್ಕೆ ರೆಡಿನೇ ಇದ್ದೀವಿ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗಬೇಕು, ಅದೇ ನಮ್ಮ ಆಸೆ. ಮೇಲ್ಗಡೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಕಾಣಿಸ್ತಾ ಇದೆಯಾ? ನೋಡೋಣ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಝೂಮ್ ಆಗಿ ತೋರಿಸ್ತೀನಿ. ಓಕೆನಾ. ನೋಡಿ, ಇನ್ನೊಮ್ಮೆ ಸೂರ್ಯ ಮುಳುಗ್ತಾ ಇರೋದು ಕಾಣಿಸ್ತಾನೇ ಇಲ್ಲ. ಎಲ್ಲ ಕಡೆ ಫುಲ್ಲು ಮೋಡ ಆಗ್ಬಿಟ್ಟಿದೆ, ಕತ್ಲೆ. ಸರಿ, ಇವಾಗ ನಾವು ಬೀಚಲ್ಲಿ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಮಾಜಾಳಿ ಬೀಚ್ ಹೇಗಿದೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓಕೆನಾ. ಇಷ್ಟು ದಿನ ನೀವು ಬರೀ ಬೈಕಲ್ಲಿ ಓಡಾಡಿರೋದು ಮತ್ತು ತೋಟದಲ್ಲಿ ವ್ಲಾಗ್ ಮಾಡಿರೋದು ನೋಡಿರ್ತೀರಿ. ಇದು ನಮ್ಮ ಚಾನಲ್ನಲ್ಲಿ ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಅಲ್ವಾ. ನಾನು ಈ ಚಾನಲ್ ಮಾಡಿದ್ಮೇಲೆ ಮೋಸ್ಟ್ಲಿ ಸಮುದ್ರಕ್ಕೆ, ಅಂದರೆ ಬೀಚಿಗೆಲ್ಲ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು, ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ. ಆವಾಗೆಲ್ಲ ತುಂಬ ಸಲ ಬಂದಿದ್ದೀನಿ, ಬಟ್ ಆವಾಗ ಬರೀ ಫೋಟೋಸ್ ಅಷ್ಟೇ ತೆಕ್ಕೊಂಡಿದ್ದೆ. ನಂದು ನಿಕೋನ್ ಕ್ಯಾಮ್ರಾ ಇತ್ತು, ಫೋಟೋಸ್ ಎಲ್ಲ ತೆಗಿತಾ ಇದ್ವಿ. ಬಟ್ ವ್ಲಾಗ್ಸ್ಗಳು ಮಾಡ್ತಾ ಇರಲಿಲ್ಲ. ಇವಾಗ ವ್ಲಾಗ್ಸ್ಗಳನ್ನು ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಈ ಕಡೆ ಏನಾದರೂ ಬಂದರೆ ಸಖತ್ತಾಗಿರುವಂತಹ ವ್ಲಾಗ್ಸ್ಗಳು ಬರುತ್ತೆ. ಓಕೆನಾ. ಇವಾಗ ನಾವು ಕಾರವಾರ ಬೀಚಿಗೆ ಹೋಗಿಬಿಟ್ಟು ಸ್ವಲ್ಪ ಏನಾದರೂ ಸರಿಯಾಗಿ ಪಾವ್ ಭಾಜಿ, ಮಸಾಲ, ಪಾನಿಪುರಿ, ಬೇಲ್ಪುರಿ ಎಲ್ಲ ತಿಂದ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಹಾಗೆ ಲಾಸ್ಟ್ ಒಂದು ಕಾರವಾರದ ಫುಲ್ ಸ್ಪೆಷಲ್ ಮಸಾಲ ಸೋಡಾ ಕುಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಡಬೇಕು. ಇವಾಗ ಕಾರವಾರ ಬೀಚಿಗೆ ಹೋಗ್ತಾಯಿದ್ದೀವಿ. ನೋಡೋಣ, ಆದರೆ ನಾನು ವ್ಲಾಗ್ ಮಾಡ್ತೀನಿ. ಓಕೆನಾ. ಗೋಪುರದಲ್ಲಿ ನೀರು ಹುಟ್ಬಿಟ್ಟಿದೆ, ಏನೋ ಆಗುತ್ತನೋ ಅಂತ ಭಯ. ಇದ್ದಿದ್ದೇ ಒಂದು ಕ್ಯಾಮ್ರಾ ಭಯ. ಸರಿ ಸ್ನೇಹಿತರೆ, ನಾನು ಡೈರೆಕ್ಟ್ ಕಾರವಾರಕ್ಕೆ ಹೋದ್ಮೇಲೆ ಸಿಗ್ತೀನಿ. ಆದರೆ ವ್ಲಾಗ್ಸ್ಗಳನ್ನು ಮಾಡ್ತೀನಿ. ತುಂಬ ಕತ್ಲಾಗ್ಬಿಟ್ರೆ ವ್ಲಾಗ್ ಮಾಡೋದಕ್ಕಾಗಲ್ಲ. ಈ ಗೋಪುರದಲ್ಲಿ ಮೊಬೈಲ್ನಲ್ಲಿ ಬ್ಯಾಟ್ರಿ ಇಲ್ಲ ಸ್ನೇಹಿತರೆ. ಬೆಳಗಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೆಳಗಿಂದ ವೀಡಿಯೋಸನ್ನು ಅಪ್ಲೋಡ್ ಮಾಡೋದೇ ಆಗೋಯ್ತು ನಿನ್ನೆಯಿಂದ. ಅಂತೂ ಇವತ್ತು ಮಧ್ಯಾಹ್ನ ಸುಮಾರು ಒಂದು 3 ಗಂಟೆಗೆ ನನ್ನ 2 ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾಯಿತು. ಎಲ್ಲ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ನೋಡಿ, ನಮ್ಮ ಚಾನಲಿಗೆ ವಿಸಿಟ್ ಮಾಡಿ. ಓಕೆನಾ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ವೀಡಿಯೋಸ್ ಬಂದೇ ಬರುತ್ತೆ, ಅಂದರೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೆಲ್ ಐಕನ್ ಟರ್ನ್ ಆನ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿ ಶನಿವಾರ ಭಾನುವಾರ ಹೊಸ ವಿಡಿಯೋಸ್ಗಳು ಖಂಡಿತ ಬರುತ್ತೆ. ಮಾಡಿದ್ದೀನಿ, ಎಲ್ಲ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಓಕೆನಾ. ಸರಿ ಸ್ನೇಹಿತರೆ, ಕತ್ಲೆ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ನೇಹಿತರ ಕುಟುಂಬದವರ ಜೊತೆ ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಡೋಣ. ಮನೆಗೆಲ್ಲ, ಕಾರವಾರ ಮನೆಗೆ ಹೋಗಿಬಿಟ್ಟು ಸ್ನಾನ ಮಾಡಿ ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಕಾರವಾರಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಸುಮಾರು ಒಂದು 7:30-8 ಗಂಟೆ ಆಗಿಬಿಡುತ್ತೆ ನಾವು ಕಾರವಾರ ಹೋಗೋದು. ನೋಡೋಣ, ಆದರೆ ವ್ಲಾಗನ್ನು ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ
ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಇದೇ ತರಹದ ಹೊಸ ಹೊಸ ವ್ಲಾಗ್ಸ್ಗಳು ಇನ್ನು ಮುಂದೆ ಬರುತ್ತೆ. ಟೈಮ್ ಸಿಗಲ್ಲ ಆಯಿತಾ. ಟೈಮ್ ಸಿಕ್ಕಿದಾಗ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗೆ ಕೆಲಸದಲ್ಲಿ ಇಷ್ಟು ದಿನ ಬ್ಯುಸಿಯಾಗಿದ್ದೆ. ಹಿಂಗೆ ಹೊರಗಡೆ ಏನಾದ್ರು ಬಂದವಾಗ ಆರಾಮಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಳ್ಳೊಳ್ಳೆ ಜಾಗಗಳ ಪರಿಚಯನ ಮಾಡ್ಕೊಡ್ಬೋದು ನಿಮಗೆ ಅಲ್ವಾ. ಮನೇಲಿದ್ದರೂ ಕೂಡ ರಜೆ ಹಾಕ್ಕೊಂಡು ಮನೇಲಿದ್ದರೂ ಕೂಡ ಬರೀ ತೋಟ ಗೀಟ ಓಡಾಡ್ಕೊಂಡು ಇರೋದಷ್ಟೇ ಬಿಟ್ಟರೆ ಈ ಥರದ್ದು ಸ್ಪೆಷಲ್ ವ್ಲಾಗ್ಗಳು ಬರೋದು ಕಡಿಮೆ. ಇನ್ನು ಮುಂದೆ ನೋಡೋಣ. ನಮ್ಮ ಚಾನಲ್ ಮಾನಿಟೈಸ್ ಆಗ್ಬಿಟ್ರೆ ಬಿಡಿ, ತಿಂಗಳಿಗೆ ಒಂದು ಟ್ರಿಪ್ಪು ಪಕ್ಕ ಮಾಡೇ ಮಾಡ್ತೀವಿ. ನೋಡಿ ನಮ್ಮ ಸ್ನೇಹಿತರ ಮಗಳು ಫುಲ್ ಜಾಲಿ ಆಟ ಆಡ್ತಾ ಇದ್ದಾಳೆ ನೋಡಿ, ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಅವಳು. ಇವರು ನಮ್ಮನ್ನು ಇವತ್ತು ಬೀಚಿಗೆ ಕರ್ಕೊಂಡ್ಬಂದಿದ್ದಕ್ಕೆ ವ್ಲಾಗ್ ಮಾಡೋದಕ್ಕಾಯಿತು. ರಮೇಶ್ ಅವರೇ ತುಂಬ ಧನ್ಯವಾದಗಳು. ಅಕ್ಷಯ್ ನಮ್ಮ ಸ್ನೇಹಿತರಿಗೆ ಧನ್ಯವಾದ ತಿಳಿಸಾಯಿತು. ಪಾಪ ಅವ್ರು ಕರ್ಕೊಂಬಂದು ತೋರಿಸಿದ್ದಕ್ಕಾಯ್ತು, ಇಲ್ಲ ಅಂತಂದರೆ ಇಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೂ ಟೈಮ್ ಇಲ್ಲ. ನಾಳೆ ಬೆಳಗ್ಗೆ ಹೊರಡ್ಬೇಕು ಅವರು ಬೆಂಗಳೂರಿಗೆ. ಒಂದು ಕಡೆ ಫಂಕ್ಷನ್ ಇದೆ, ಗೃಹ ಪ್ರವೇಶ ಇದೆ, ಅದು ಮುಗಿಸ್ಕೊಂಡು ಹೊರಡಬೇಕು. ನಾನು ಕೂಡ ನಾಳೆ ಬೆಳಗ್ಗೆ ಆ ಫಂಕ್ಷನಿಗೆ ಹೋಗಬೇಕು. ಅಂದರೆ ನಮ್ಮನೆ ಪಕ್ಕದಲ್ಲೇ ಆಗುತ್ತೆ. ಆ ಫಂಕ್ಷನ್ ಮುಗಿಸ್ಕೊಂಡು ಅವ್ರವ್ರ ಕೆಲಸಗಳಿಗೆ ಹೋಗ್ತಾರೆ. ನಾವು ಕೂಡ ನಮ್ಮ ಕೆಲಸಗಳನ್ನು ನೋಡ್ಕೋಬೇಕು. ತುಂಬ ಬೇಜಾರಾಗುತ್ತೆ, ಏನು ಮಾಡೋಣ ಹೇಳಿ. ಓಕೆ, ಸಿಗೋಣ ಆಮೇಲೆ. ಸ್ನೇಹಿತರೆ, ಮಾಜಾಳಿ ಬೀಚಿಂದ ನಾವು ಹೊರಟಿದ್ದೀವಿ. ನೋಡಿ ಫುಲ್ ಕತ್ಲಾಗ್ಬಿಟ್ಟಿದೆ. ಇನ್ನೊಮ್ಮೆ ನೋಡ್ಕೊಂಬಿಡಿ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಫುಲ್ ಕತ್ಲಾಗ್ಬಿಟ್ಟಿದೆ ಸ್ನೇಹಿತರೆ. ಸೊ ನಾವು ಮಾಜಾಳಿ ಬೀಚಿಂದ ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಹೋಗಿಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಆಗಿ ಕಾರವಾರಕ್ಕೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹಾಂ ಚಪ್ಪಲೆಲ್ಲ ಇಲ್ಲೇ ಬಿಟ್ಬಿಟ್ಟಿದ್ವಿ ಸ್ನೇಹಿತರೆ, ಇಲ್ಲೇ ಇಟ್ಟಿದ್ವಿ ನೋಡಿ. ಸೊ ಕಾರ್ ಪಾರ್ಕಿಂಗಲ್ಲಿ ಆ ಕಡೆ ಮಾಡಿದ್ದೀವಿ, ಅಲ್ಲಿದೆ ಕಾರು, ಇಲ್ಲಿ ಬೀಚ್ ಹತ್ರನೇ ಇದೆ. ಸೊ ನಾಳೆ ಬೆಳಗ್ಗೆ ನಮ್ಮ ಊರುಗಳಿಗೆ ಹೊರಡಬೇಕು. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನು ಮಾಡೋಣಂತೆ. ಓಕೆನಾ. ನಾವು ಇವಾಗ ಪಡ್ತಾ ಇರುವ ಶ್ರಮಕ್ಕೆ ನಮಗೆ ಪ್ರತಿಫಲ ಅಷ್ಟು ಕರೆಕ್ಟಾಗಿ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ಗಳು ನಮ್ಮ ಚಾನಲ್ನಲ್ಲಿ ಬರುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಸಿಗೋಣ ಮುಂದಿನ ನೋಡೋದು. ಟೇಕ್ ಕೇರ್, ಬಾಯ್.